ಗುಡ್ ಮಾರ್ನಿಂಗ್ ಡಿಎಕ್ಷನ್. ಇವತ್ತಿನ ದಿವಸ ನಾವು ಧಾರವಾಡದಲ್ಲಿ ನಮ್ಮ ಶೈಲಾ ಶೆಟ್ಟಿ ಮೇಡಮ್ ಅವರ ಮನೆ ಮತ್ತು ಸ್ಟಾಕ್ ಪಾಯಿಂಟ್ ಎರಡೂ ಒಂದೇ ಕಡೆಗೆ ಇದಾವು. ಇಲ್ಲಿ ನಾವು ಆರತಿ ಮೇಡಮ್ ಅವರ ಒಂದು ಸಂದರ್ಶನವನ್ನು ಮಾಡಬೇಕಂತ ತಿಳ್ಕೊಂಡು ಬಂದಿದ್ದೀವಿ. ಆರತಿ ಮೇಡಮ್ ಅವರು ಬಹಳಷ್ಟು ಆ್ಯಕ್ಟಿವ್ ಡಿಎಕ್ಷನ್ ಮೆಂಬರ್ ಅವರು. ಭಾಳ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ, ಎಲ್ಲ ಕಡೆಗೂ ಜನರಿಗೂ ಕೂಡ ಹೇಳ್ತಾರೆ. ಭಾಳ ಆ್ಯಕ್ಟಿವ್ ಆದರೆ, ಒಳ್ಳೆಯ ಅನುಭವವನ್ನು ಪಡೆದಿದ್ದಾರೆ. My name is Ananda Masri, Bagalkot, Karnataka State. My mobile number is 9242494770. ಆರ್ತಿ ಮೇಡಮ್ ಅವರು ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಏನಿಲ್ಲ, ನೀವೀಗ ರಿಯಾಕ್ಷನ್ಗೆ ಯಾವಾಗ ಬಂದ್ರಿ, ಆಮೇಲೆ ನೀವು ಯಾರಿಂದ ಬಂದ್ರಿ, ಆಮೇಲೆ ನಿಮಗೆ ಇದು ರಿಯಾಕ್ಷನ್ಗೆ ಬಂದ ನಂತರ ನಿಮಗೆ ಏನು ಹೆಲ್ಪ್ ಆಯಿತು, ಯಾವ್ಯಾವ ರೀತಿಯಿಂದ ಇದರಿಂದ ನಿಮಗೆ ಅನುಕೂಲ ಆಗಿದೆ ಅನ್ನೋದನ್ನ ದಯವಿಟ್ಟು ನೀವು ಒಂದು 10 ನಿಮಿಷ ಆರಾಮ ಮಾತಾಡ್ಬೋದು ಮೇಡಮ್. ಓಕೆ ಸರ್, ಧನ್ಯವಾದಗಳು. ನಮಸ್ಕಾರ ಎಲ್ಲರಿಗೂ, DXN ಬಾಂಧವರಿಗೂ. ಸೊ ಆಮೇಲೆ ಏನಂತಂದರೆ, ನನ್ನ ಹೆಸರು ಆರತಿ ಪಾಂಡೆ, ಫ್ರಮ್ ಧಾರವಾಡ ವಾರಿಯರ್ಸ್ ಅಂತ ನಾವು ಈಗ ಗುರುತಿಸಿಕೊಳ್ಳಲಿಕತ್ತೀವಿ. ಸೊ ನಾನೇನಂತಂದ್ರೆ ಟೀಚರ್, ನನ್ನ ಪ್ರೊಫೆಷನ್ ಆ್ಯಕ್ಚುಲಿ ನಾನು ಒಂದು 16 ವರ್ಷ ಈಗ ಟೀಚಿಂಗ್ ಫೀಲ್ಡಲ್ಲಿದ್ದೆ. ಸೊ ಹಾಗಾಗಿಬಿಟ್ಟು ನನಗೆ DXN ಪರಿಚಯ ಆಗಿದ್ದು ನಮ್ಮ ಸಿಸ್ಟರಿಂದ. ಸೊ ಅವ್ರು ಮೊದಲು ಪುನಾದಲ್ಲೇ ಅವರು ಡಿಸ್ಟ್ರಿಬ್ಯೂಟರ್ ಆಗಿದ್ದರು. ಸೊ ಅವ್ರು ನನಗೇನಂದ್ರೆ, ನಾನು ಆ್ಯಸ್ ಎ ಬ್ಯೂಟಿಷಿಯನ್, ಹೌದು, ಪಾರ್ಲರು ನಡೆಸ್ತಿದ್ದೆ. ಸೊ ಅವರು ಏನಂದ್ರೆ, ನಮ್ಮ ಸಿಸ್ಟರ್, ನೀವೊಂದು ಸೋಪ್ ತೊಗೊಂಡಿದ್ದು ಯೂಸ್ ಮಾಡಿ ನೋಡು ಅಂತ ಹೇಳಿ ನನಗೊಂದು ಗ್ಯಾನೋಸಿ ಸೋಪ್ ತಂದು ಕೊಟ್ಟರು. ಸೊ ನಾನು ಬ್ಯೂಟಿಷಿಯನ್, ಸ್ಕಿನ್ ಇದ್ರ ಬಗ್ಗೆ ನಾನು ಪರ್ಟಿಕ್ಯುಲರ್. ಸೊ ಹಾಗಾಗಿ ನಾನೇ ಖುದ್ದಾಗಿ ಅದು ಯೂಸ್ ಮಾಡಿ ನೋಡಿಬಿಟ್ಟೆ. ಸೊ ಯೂಸ್ ಮಾಡಿದ ಮೇಲೆ ನನಗಿದು ಒಂದು ಒಳ್ಳೆ ಪ್ರಾಡಕ್ಟ್ ಅನ್ನಿಸ್ತು. ಯಾಕಂದರೆ ನಾವೆಲ್ಲ ಕಾಸ್ಮೆಟಿಕ್ಸಿಗೆ ನಾವು ಏನೋ ಪ್ರಯತ್ನ ಪಡ್ತೀವಿ. ಫೇಶಿಯಲ್ ಮಾಡಬೇಕು, ಕ್ಲಿನ್ಸಿಂಗ್ ಮಾಡಬೇಕು, ಪ್ಯಾಕಪ್ ಮಾಡಬೇಕು, ಫೇಸಿಗೆಲ್ಲ ಒಂದು ಗುಡ್ ಲುಕ್ ಬರಲಿಕ್ಕೆ ನಾವು ಪ್ರತಿಯೊಂದು ಪ್ರಯತ್ನ ಪಡ್ತೀವಿ. ಸೊ ಎಲ್ಲದರ ಇದರಿಂದ ಇದು ಒಂದು ಸೋಪ್ ಅಷ್ಟೆಲ್ಲ ಕೆಲಸ ಮಾಡ್ಲಿಕ್ಕತ್ತದ ಅಂತ ಅನ್ನೋದು ನನಗೆ ಗಮನಕ್ಕೆ ಬಂತು. ಸೊ ಹಾಗಾಗಿ ನಾನು ಇದನ್ನು ಹೇಳಿಬಿಟ್ಟೆ ಆಕೆಗೆ, ಇದು ಒಳ್ಳೆ ಸೋಪ್ ಇದೆ, ನನಗೆ ತಂದು ಕೊಡು ಅಂತ ಹೇಳಿ. ಸೊ ನಾನು ಕಾಯಬೇಕಿತ್ತು. ಸೊ ಅವ್ರು ಪುನಾದಲ್ಲಿರೋಳು, ಆಕೆ ಬಂದಾಗ ನನಗೆ 2-3 ಸೋಪ್ ತಂದು ಕೊಡೋಳು. ಸೊ ಇದು ಯಾವಾಗಂದ್ರೆ 100 ರೂಪೀಸ್ ಸೋಪ್ ಇತ್ತದು ಕಾಸ್ಟ್. ನನಗೆ ಅನ್ನಿಸ್ತು 100 ರೂಪೀಸ್ ಕಾಸ್ಟಿಗೇನು ಇದಿಲ್ಲ, ಬಟ್ ನನಗೆ ಅದು ಸೋಪ್ ಬೇಕು ಅಂಥೇಳಿ ನಾನು ಆ ಸೋಪ್ ಯೂಸ್ ಮಾಡ್ಲಿಕ್ಕತ್ತಿದ್ದೆ. ಸಮ್ ವಾಟ್ ಆಕೆ ಕೊಟ್ಟಾಗ ನಾನು ಯೂಸ್ ಮಾಡಬೇಕಿತ್ತು, ಕೊಡದಿದ್ದಾಗ ಅಯ್ಯೋ ನಾನು ಎಲ್ಲಿ ತೊಗೋಬೇಕು, ಇದು ಎಲ್ಲಿ ಏನಿಲ್ಲ ಅನ್ನೋದು ನನಗೂ ಒಂದು ಇದಿತ್ತು. ಸೊ ಹಾಗಾಗಿ ನಾನು ಕಂಟಿನ್ಯೂ ಮಾಡಿದ್ದಿಲ್ಲ. ಆಕೆ ತಂದಾಗನ ನನಗಿನ್ನೂ ತೊಗೊಂಡು ಬಾ ಅಂತ ಹೇಳ್ತಿದ್ದೆ ನಾನು. ಸೊ ಹಾಗಾಗಿಬಿಟ್ಟು ನನಗೇನು, ನಾನು ಆಮೇಲೆ ನಮ್ಮ ತವರೂರಿಂದ ಧಾರವಾಡಕ್ಕೆ ಬಂದ ಮೇಲೆ ನಮ್ಮ ಅಕ್ಕ ಅಂದರೆ ರೇಖಾ ಪಾಂಡೆ ಅವ್ರು ನನಗೆ ಇದ್ರ ಬಗ್ಗೆ ಸೋಪ್ ತಂದು ಕೊಟ್ಟರು ಇಲ್ಲೇ. ನಾನಂದೆ, ಅದೇ ಈ ಸೋಪ್ ಅಂತಂದ್ರೆ ನಮ್ಮ ತಂಗಿ ತಂದು ಕೊಟ್ಟಿದ್ದು, ನಾನು ಇದಕ್ಕೆ ಎಷ್ಟು ಏಜರ್ ಆಗಿದ್ದೆ ಅಂದರೆ ನಾನು ಇದು ಬೇಕು ನನಗಂತ ಹೇಳಿ. ಬಟ್ ಇನ್ ಟೈಮ್ ಪರ್ಟಿಕ್ಯುಲರ್ ಏನಾಗ್ತದೆ ಅಂದ್ರೆ ನನಗೆ ಅವೈಲ್ ಆಗ್ತಿದ್ದಿಲ್ಲ. ಸೊ ದಿಸ್ ಇಸ್ ಗುಡ್ ಪ್ರಾಡಕ್ಟ್ ನಾನು ಯೂಸ್ ಮಾಡಿದ್ದು ಅಂತ ನಾನು ಅವ್ರಿಗೆ ಹೇಳಿದ್ದೆ. ಸೊ ಅವ್ರೇನಂದ್ರು, ಎಸ್, ಗ್ಯಾನೋಸಿ. ನಾನು ಜಾಯಿನ್ ಆಗಿದ್ದೆ ಈ DXNಗೆ ಈ ಸೋಪಿಂದ. ಸೊ ದಿಸ್ ಇಸ್ ಅ ವಂಡರ್ಫುಲ್ ಪ್ರಾಡಕ್ಟ್, ಗ್ಯಾನೋಡರ್ಮಾ ಪ್ರಾಡಕ್ಟ್ ಅಂತ ಹೇಳ್ಬೋದು. ಯಾಕಂತಂದರೆ ಈಗ ಪರ್ಟಿಕ್ಯುಲರ್ ನಮ್ಮ ಏನು 5 ಪಂಚೇಂದ್ರಿಯಗಳದಾವ. ಸೊ 5 ಪಂಚೇಂದ್ರಿಯಗಳೊಳಗ ಚರ್ಮನೂ ಒಂದು ಹೌದು. ಸೊ ಈ ನಮ್ಮ ಚರ್ಮವನ್ನು ಒಂದು ಕಾಂತಿಯುತವಾಗಿ ಅಥವಾ ಒಂದು ಆ್ಯಂಟಿ ಏಜಿಂಗ್ ಅಂತ ಏನು ಹೇಳ್ತಾರೆ, ಸೊ ಆ ರೀತಿಯನ್ನು ನಾವು ಯವನಯುತವಾಗಿ ನಮ್ಮ ಚರ್ಮವನ್ನು ಒಂದು ಒಳ್ಳೆಯ ರೀತಿಯಾಗಿ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ಅಂತಂದ್ರೆ ನಮಗೊಂದು ಕ್ವಾಲಿಟಿ ಪ್ರಾಡಕ್ಟ್ ಬೇಕಾಗ್ತದೆ ಅದಕ್ಕೆ ಮೇಂಟೈನ್ ಮಾಡಲಿಕ್ಕೆ. ಸೊ ಹಾಗಾಗಿ ನಾನು ನಮ್ಮ ಅಕ್ಕಗೆ ಹೇಳಿಬಿಟ್ಟೆ, ಸೊ ದಿಸ್ ಇಸ್ ವಂಡರ್ಫುಲ್ ಪ್ರಾಡಕ್ಟ್, ನಾನು ಇದು ತೊಗೋತೀನಿ. ಸೊ ನಮ್ಮ ಅಕ್ಕ ಏನಂದ್ರೆ, ಇದು ತೊಗೋಬೇಕು ನಿನಗೆ, ಮತ್ತು ಇದ್ರ ಜೊತೆ ಬೇರೆನೂ ಒಳ್ಳೆ ಪ್ರಾಡಕ್ಟ್ ಅದಾವ, ಸೊ ಅದನ್ನು ನೀವು ತೊಗೋಬೋದು ಅಂತಂದ್ರೆ. ಈಗ ಒಂದು ಕಂಪ್ನಿದು ಒಂದು ಪ್ರಾಡಕ್ಟ್ ಮೇಲೆ ಭರವಸೆ ಬಂತಂದ್ರೆ ವೈ ಶುಡ್ ಐ, ಓಕೆ, ಯಾಕಾಗಂಗಿಲ್ಲ, ನಾನು ಜಾಯಿನ್ ಆಗ್ತೀನಿ ಅಂಥೇಳಿ ನಾನು ಸುಮಾರು 3 ವರ್ಷ ಹಿಂದೆ ನಾನು ಇದನ್ನು ಹೆಲ್ತ್ ಐಡಿಯನ್ನು ತೊಗೊಂಡ್ಬಿಟ್ಟೆ. ಸೊ ಅದೇ ರೀತಿ ನಾನು ಫಸ್ಟ್ ಸೋಪು, ಆಮೇಲೆ ನನಗೆ ಅವರು ಪೇಸ್ಟ್ ಇಂಟ್ರೊಡ್ಯೂಸ್ ಮಾಡಿದರು. ಸೊ ಆ ಪೇಸ್ಟ್ ನನಗೆ ಒಳ್ಳೇದು ಅನ್ನಿಸ್ತು. ನಾನು ಅಂದರೆ ನನ್ನ ಸಲುವಾಗಿನ ಪೇಸ್ಟ್ ಸೋಪ್ ಬಿಟ್ಟು ಯಾವುದೂ ಹೆಚ್ಚು ಪ್ರಾಡಕ್ಟ್ ನಾನು ತೊಗೋತಿದ್ದಿಲ್ಲ. ಸೊ ಅದೇ ರೀತಿ ನಾನು ಒಂದು ಪ್ರಾಡಕ್ಟ್ ಯೂಸ್ ಮಾಡ್ತಾ ಹೋದೆ, ಮತ್ತೊಬ್ಬರಿಗೂ ಹೇಳ್ತಾ ಹೋದೆ. ಎಷ್ಟೋ ಜನ ಈಗ ನನಗೆ ಏನಂತಂದ್ರೆ ಸೋಪ್ ಮೇಡಮ್ ಅಂತ ಹೇಳ್ತಾರೆ ನಮ್ಮ ಸ್ಕೂಲಲ್ಲೇ, ಅದು ಹೇಳ್ತೀನಿ. ಸೊ ಹಾಗಾಗಿ ಒಂದು ಪ್ರಾಡಕ್ಟನ್ನು ನಾನು ಯೂಸ್ ಮಾಡ್ತಾ ನನಗೆ ಆ್ಯಕ್ಚುಲಿ ಇದರಲ್ಲಿ ಏನಂತಂದ್ರೆ PV ಮಾಡಬೇಕು, ಬೋನಸ್ ಬರ್ತದೆ. ಸೊ ಒಂದು ರೀತಿ ಒಂಥರ ಒಂದೊಂದು ಸ್ಟೆಪ್ಪಿಗೆ ನಾನು ಇದರಲ್ಲೆಲ್ಲ ನಾಲೆಜ್ ತೊಗೋತಾ ಹೋದೆ. ಆಮೇಲೆ ನಮ್ಮ ಲೀಡರ್ಸ್, ನಮ್ಮ ಕೊಲೀಗ್ಸ್ ಅವರೆಲ್ಲ ನನಗೆ ಮೀಟಿಂಗಲ್ಲಿ, ಆಮೇಲೆ ಯಾವಾಗಾದರೂ ಹೋಮ್ ಮೀಟಿಂಗ್ ಅದು ಇದು ಭೇಟಿ ಆದಾಗ ನನಗೆ
ಅದ್ರ ಬಗ್ಗೆ ನಾಲೆಜ್ ಕೊಡ್ತಾ ಹೋದರು. ನಾನು ಆ ನಾಲೆಜನ್ನು ತಗೊಂಡು ಮತ್ತೊಬ್ಬರಿಗೂ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಹೀಗಾಗಿ ಸ್ಟಾರ್ಟಿಂಗಲ್ಲೇ ನಾನು ಜಸ್ಟ್ ಪೇಸ್ಟ್ ಸೋಪ್ ಅಷ್ಟೇ ಯೂಸ್ ಮಾಡ್ತಾ ಈಗ ಆಲ್ಮೋಸ್ಟ್ ಇಲ್ಲ ಅಂದ್ರೆ ಒಂದು 25 ಪ್ರಾಡಕ್ಟನ್ನು ನಾನು DXN ಯೂಸ್ ಮಾಡ್ಲಿಕ್ಕತ್ತೀನಿ. ಸೊ ಎಲ್ಲವೂ ಪ್ರಾಡಕ್ಟ್ ಒಂದಕ್ಕಿಂತ ಒಂದು, ಯಾವುದೇ ಆಗಿರಲಿ, ಉಪ್ಪಾಗಿರಲಿ ಅಥವಾ ಜಾಗ್ರಿ ಆಗಿರಲಿ, ಸ್ಪಿರುಲಿನಾ, ಆಮೇಲೆ ಏನಂತಂದ್ರೆ ಡೈನಾ ಕ್ಲೀನ್, ಮಲ್ಟಿ ಕ್ಲೀನರ್, ಆಮೇಲೆ ಏನಂತಂದ್ರೆ ಹೆಲ್ದಿ ಬೋನ್ ಆಗಲಿ, ಇದಾಮೇಲೆ RGGL, ಮತ್ತು ಪ್ರತಿಯೊಂದು ಪ್ರಾಡಕ್ಟ್, ಈಗ 2-in-1 ಕಾಫಿ, ಕೋಕೋಜಿ, ಲೆಮೊನ್ಜಿ, ಪ್ರತಿಯೊಂದು ಪ್ರಾಡಕ್ಟ್ ಒಂದಕ್ಕಿಂತ ಒಂದು ಯಾವುದು ಸರಿಸಾಟಿ ಇಲ್ಲದಂತಹ ರಿಸಲ್ಟನ್ನು ಕೊಡ್ತಾ ಇದ್ದಾರೆ. ಸೊ ನಾವೀಗ ಎಷ್ಟೇ ಹೋಮ್ ಮೀಟಿಂಗ್ ಮಾಡಲಿ ಅಥವಾ ನಾವು ಎಷ್ಟೇ ಇದರ ಹೋಮ್ ಮೀಟಿಂಗ್ ಆಗಲಿ, 1-to-1 ಮೀಟಿಂಗ್ ಆಗಲಿ, ನಾವು ಪ್ರತಿಯೊಬ್ಬರಿಗೆ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ, ಈಗ ಅವ್ರಿಗೆ ಕಾನ್ಫಿಡೆಂಟ್ ತೋರಿಸ್ಬೇಕು, ಅದ್ರ ಬಗ್ಗೆ ಗೊತ್ತಾಗಬೇಕು ಅಂತಂದ್ರೆ ನಾವು ಡೆಮೋ ಮಾಡಿ ಅವರಿಗೆ ಅದ್ರದ್ದು ಬೆನಿಫಿಟ್ಸ್ ಎಲ್ಲ ತೋರಿಸ್ತೀವಿ. ಆಮೇಲೆ ಮತ್ತೊಂದು ಏನಂತಂದ್ರೆ, ನಾನು ಜಾಯಿನ್ ಆಗಿದ್ದ ಸ್ವಲ್ಪ ದಿವಸದಲ್ಲೇ ನಮ್ಮ ಕಂಪ್ನಿಯಿಂದ ಏನಂತಂದ್ರೆ ಪಾಂಡಿಚೇರಿದು ಇದು ಆರ್ಗನೈಸ್ ಮಾಡಿದರು, ಟ್ರಿಪ್ ಆರ್ಗನೈಸ್ ಮಾಡಿದರು. ಸೊ ಅದು ನನಗೆ ಒಂದು ಒಳ್ಳೆಯ ಅಪಾರ್ಚುನಿಟಿ ಅಂತ ಒಂದು ಬಂತು. ಯಾಕಂದ್ರೆ ಎಲ್ಲರೂ ಪ್ರಾಡಕ್ಟ್ ಎಷ್ಟೋ ವರ್ಷಗಟ್ಟಲೆ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇರ್ತಾರೆ, ಬಟ್ ಅವ್ರಿಗೆ ಅದೇ ಪ್ರಾಡಕ್ಟ್ ಕಣ್ಣಾರೆ ಮ್ಯಾನುಫ್ಯಾಕ್ಚರ್ ಆಗಿ ಪ್ಯಾಕಿಂಗ್ ಆಗಿ ಅದು ನಮ್ಮಲ್ಲಿ ಯಾವ ರೀತಿ ಬರ್ತದೆ ಅನ್ನುವಂತಹ ಸೌಭಾಗ್ಯ ಮೋಸ್ಟ್ಲಿ ಯಾರಿಗೂ ಸಿಗಲಿಕ್ಕಿಲ್ಲ. ಬಟ್ ನಮ್ಮ DXN ಅಲ್ಲಿ ಏನಂತಂದ್ರೆ, ನಾವು ಯಾವುದೇ ಯೂಸ್ ಮಾಡುವಂಥ ಪ್ರಾಡಕ್ಟ್ ನಾವು ಧಾರಾಳವಾಗಿ ಅಲ್ಲಿ ಹೋಗಿ ಪ್ರತ್ಯಕ್ಷ ಯಾವ ರೀತಿ ಅವರು ಬೆಳೆಸ್ತಾರೆ, ಯಾವ ರೀತಿ ಅದು ರೆಡಿ ಮಾಡಿ ಪ್ಯಾಕಿಂಗ್ ಮಾಡಿ ಮಾರ್ಕೆಟಿಂಗ್ ಮಾಡಲಿಕ್ಕೆ ನಮಗೆ ಕೊಡ್ತಾರೆ ಅನ್ನೋದು ಒಂದು ಕಣ್ಣಾರೆ ಪ್ರತ್ಯಕ್ಷ ನೋಡುವಂಥ ಅನುಭವ ನನಗೆ. ಪಾಂಡಿಚೇರಿ, ಆಮೇಲೆ ಅಂತ ಚೆನ್ನೈ ಆಫೀಸ್, ನಮ್ಮ ಹೆಡ್ ಆಫೀಸ್, ಸೊ ಅದೆಲ್ಲ ನೋಡಿ ನನಗೆ ಒಂದು ಒಳ್ಳೆಯ ಅನುಭವ. ನಾನು ಯಾರಿಗಾದರೂ ಅದೇ ಹೇಳ್ತೀನಿ, ಹೋಮ್ ಮೀಟಿಂಗ್ ಆಗಲಿ ಅಥವಾ ಯಾರಾದರೂ ಪರ್ಸ್ನಲ್ ಬೇರೆ ಕಂಪ್ನಿಯವರು ಯಾರಾದರೂ ಇದು ಕೇಳ್ತೀನಿ ನಾನು, ಸರ್ ನಾವು ಹಿಂಗೆ ಕಂಪ್ನಿ ಪ್ರಾಡಕ್ಟ್ ನಾವು ಯೂಸ್ ಮಾಡ್ತೀವಿ, ಅದ್ರ ಬಗ್ಗೆ ನಮಗೆ ಇಷ್ಟು ಖಾತ್ರಿ ಅದ, ಅದು ಯಾವ ರೀತಿ ರೆಡಿ ಮಾಡ್ತಾರೆ ಅನ್ನೋದು ನಾವು ಕಣ್ಣಾರೆ ನೋಡಿದ್ದೀವಿ. ನೀವೇನಾದರೂ ನೋಡಿದಿರಾ? ನೀವು ಏನಾದರೂ ಬಳಸುವಂಥ ಪ್ರಾಡಕ್ಟ್ ನೀವೇ ಹೋಗಿ ಕಣ್ಣಾರೆ ನೋಡಿದಿರಾ ಅಂತ ಕೇಳ್ತೀನಿ ನಾನು. ಸೊ ಅವ್ರಿಗೆ ಅವಾಗ ಅವ್ರು ಸ್ಟಾಪ್, ಏನು ಮಾತಾಡ್ಲಿಕ್ಕೆ ಆಗಲ್ಲ. ಯಾಕಂದರೆ ನಮ್ಮ DXN ಕಂಪ್ನಿನೇ ಟ್ರಾನ್ಸ್ಪರೆಂಟು. ಸೊ ಪ್ರತಿಯೊಂದು ಏನೇ ಇದ್ದೀರ ಅದು ಏನಂತಂದ್ರೆ, ನಮಗೆ ಯಾವ ರೀತಿ ಯಥೇಚ್ಛವಾಗಿ ಯಾವ ರೀತಿ ಆಗ್ತದೆ ಅನ್ನೋ ನಮ್ಮ ಕಣ್ಣು ಮುಂದೆ ಯಾವುದೇ ಏನೇ ಒಂದು ಮುಚ್ಚುಮರಿ ಇರಲಾರ್ದಂತಹ ಒಂದು ಒಳ್ಳೆಯ ಅಂದರೆ ಒಂದು ಎಲ್ಲರಿಗೂ ಆರೋಗ್ಯ ಕೊಡುವಂತಹ ಒಂದು ಫೀಲ್ಡ್. ಆ್ಯಕ್ಚುಲಿ ನಾನು ಜಾಯಿನ್ ಆಗಿದ್ದೆ ಫಸ್ಟ್ ಏನಂತಂದ್ರೆ ಅಷ್ಟೇ ಪ್ರಾಡಕ್ಟ್ ಯೂಸ್ ಮಾಡ್ತಿದ್ದೆ, ಗುಡ್ ಪ್ರಾಡಕ್ಟ್. ಬಟ್ ಅದ್ರ ಹಿಂದೆ ನಾವು ಮತ್ತೊಬ್ಬರಿಗೆ ಒಂದು ಒಳ್ಳೆಯ ಆರೋಗ್ಯವನ್ನು ಕೊಡುವಂಥ ಸೆಗ್ಮೆಂಟ್ ಇದು. ನಾವು ಆ್ಯಸ್ ಎ ಟೀಚರ್ ವಿದ್ಯಾದಾನ ಮಾಡ್ತೀವಿ, ಬಟ್ ವಿದ್ಯೆಗಿಂತನೂ ಹೆಚ್ಚು ಒಂದು ದಾನ ಅಂತಂದ್ರೆ ಅದೇ ಏನಂತಂದ್ರೆ ನಮ್ದು ಆರೋಗ್ಯ ದಾನ ಅಂತ ಹೇಳ್ತೀವಿ. ಸೊ ಈ ಆರೋಗ್ಯ ದಾನ ಯಾವಾಗ ನೋಡ್ರಿ, ಈಗ ಎಷ್ಟೋ ಡಾಕ್ಟರ್ ಕಡೆ ಹೋಗಿರ್ತಾರೆ, ಎಷ್ಟೋ ಏನೇನೋ ಸಫರ್ ಆಗಿರ್ತಾರೆ. ಸೊ ಅವರಿಗೆಲ್ಲ ಎಷ್ಟೋ ದುಡ್ಡು ಸುರಿದು ಇದು ಮಾಡ್ತೀವಿ. ಬಟ್ ಆಮೇಲೆ ನೋಡಪ್ಪ ನೀ ಹೇಳಿದ್ದಿ, ಅಥವಾ ನೋಡಮ್ಮ ನೀ ಹೇಳಿದ್ರಿಂದ ನಮಗೆ ಚಲೋ ಆಯ್ತು, ನಿಂದು ಒಳ್ಳೇದಾಗಲಿ ಅಂತ ಏನಿದು ಬ್ಲೆಸ್ಸಿಂಗ್ ಕೊಡ್ತಾರೆ, ಇದು ಕೋಟಿ ಕೋಟಿ ಕೊಟ್ಟರು ಈ ಬ್ಲೆಸ್ಸಿಂಗ್ ಯಾರಿಂದನೂ ತಗೋಲಿಕ್ಕೆ ಸಾಧ್ಯ ಇಲ್ಲ. ಸೊ ಆ ಬ್ಲೆಸ್ಸಿಂಗ್ಸ್ ಇಲ್ಲೇ ಸಿಗ್ತಾವ. ಬಿಸ್ನೆಸ್ ಎಷ್ಟೋ ಜನ ಮಾಡ್ತಾರೆ, ರೊಕ್ಕದ ಬಿಸ್ನೆಸ್, ಪ್ರತಿಯೊಬ್ಬರು ಸಣ್ಣ ಕಸ ಗೂಡಿಸುವುದರಿಂದ ಹಿಡ್ದು ಲಾಸ್ಟ್ ಏನಂತಂದ್ರೆ ಈಗ ಪ್ರೈಮ್ ಮಿನಿಸ್ಟರು ಆಗಿರ್ಬೋದು, ಒಂದು ಇದು ಇರ್ತದೆ. ಬಟ್ ಇದು ಏನು ಅಂತಂದ್ರೆ ಆರೋಗ್ಯದೊಳಗೆ ಏನು ನಾವು ಈ ಸೆಗ್ಮೆಂಟಲ್ಲಿ ಅದೀವಿ. ಸೊ ಇದು ಒಂದು ಒಳ್ಳೆ ಬ್ಲೆಸ್ಸಿಂಗ್ ಸಿಗುವಂತಹ ನಮ್ಮ ಒಂದು ಸೆಗ್ಮೆಂಟ್ ಅಂತ ಹೇಳ್ಬೋದು. ಸೊ ರಿಯಲಿ ವಂಡರ್ಫುಲ್. ನನಗಂತೂ ಒಂದೊಂದ್ಸರಿ ಹೆಮ್ಮೆ ಅನ್ನಿಸ್ತದೆ, ಏನಪ್ಪ DXN ಅಂದ್ರೆ ನಾನಂದ್ರೆ DXN. ಸೊ ಈ ರೀತಿ ಈಗ ನಾವು ಏನಂತಂದ್ರೆ ಇದಕ್ಕೆ ತುಂಬ ಅಟ್ಯಾಚ್ಮೆಂಟ್ ಆಗಿಬಿಟ್ಟೆವು. ಇದು ಇಲ್ಲ ಅಂತಂದ್ರೆ ಏನಾಗ್ತಿತ್ತು ಅನ್ನುವಂಥ ಒಂದೊಂದು ವಿಚಾರನೂ ಬರ್ತದೆ. ಸೊ ರಿಯಲಿ ನಮ್ಮ ಲಿಮ್ಸಿಯೋಜಿನವರು ನಮಗೇನಂತಂದ್ರೆ ರಿಯಲಿ ಅವ್ರು ನಮಗೆ ಒಂದು ದೇವಮಾನವ ಅಂತ ಹೇಳ್ತಾರೆ. ಸೊ ಅವ್ರು ನಮಗಿದು ಇಂಟ್ರೊಡ್ಯೂಸ್, ಅವರಿಂದ ನಮ್ಮ ಇಂಡಿಯಾಗೆ ವಸುಪಾಲಯ್ಯ ಅವರು ನಮಗಿಲ್ಲೇ ಸರ್ ಅವರು ಇಂಟ್ರೊಡ್ಯೂಸ್ ಮಾಡಿ, ಅವರಿಂದ ಈ ಇಂಡಿಯಾದಲ್ಲಿ ಎಲ್ಲ ಬೆಳೆದು ಬಿಟ್ಟು ಈಗ ಏನಂತಂದ್ರೆ ನಾವು ಮನೆ ಮನೆಗೂ ಈ DXN ಮನೆ ಮಾತಾಗಬೇಕು, ಎಲ್ಲರಿಗೂ ಆರೋಗ್ಯವಂತರಾಗಿರಬೇಕು. ಆಮೇಲೆ ಏನಂತಂದ್ರೆ ಯಥೇಚ್ಛವಾಗಿ ಎಲ್ಲರೂ ಒಂದು ನೆಮ್ಮದಿ, ಈ DXN ಸೆಗ್ಮೆಂಟ್ ಅದ ಏನಂತಂದ್ರೆ ಎಲ್ಲರಿಗೂ ಆರೋಗ್ಯ, ನೆಮ್ಮದಿ, ಸಂತೋಷ, ಸಂಪತ್ತು ಎಲ್ಲ ಸಿಗಲಿ ಅನ್ನುವ ಉದ್ದೇಶನೇ ಈ DXNದ ಆಗಿರೋದ್ರಿಂದ ಇಲ್ಲಿ ಯಾರು ಜಾಯಿನ್ ಆಗ್ತಾರೆ ಅದಷ್ಟೇ ಅಲ್ಲ, ಈ DXNಲ್ಲಿ ಯಾರು ಜಾಯಿನ್ ಆಗ್ತಾರೆ ಅವ್ರೇನಂತಂದ್ರೆ ಮಾತಾಡುವ ಶೈಲಿ ಅಥವಾ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಏನು ಹೇಳ್ತಾರೆ ಅದು, ಪ್ಲಸ್ ಏನಂತಂದ್ರೆ ಈಗ ಮತ್ತೊಬ್ಬರ ಜೊತೆ ಯಾವ ರೀತಿ ಹೊಂದಾಣಿಕೆ ಆಗಬೇಕು, ಅಥವಾ ಪ್ರಾಡಕ್ಟ್ ಆರೋಗ್ಯವಂತರಾಗಿಲ್ಲ ಅವ್ರು ಆರೋಗ್ಯವಂತರದಾರ ನಾವ್ಯಾಕೆ ಇರಬಾರ್ದು, ಅಥವಾ ನಮ್ಮ ಮನೆಯಲ್ಲಿ ನಾವೊಬ್ಬರು ಆರೋಗ್ಯವಂತರಲ್ಲ ನಮ್ಮ ಮನೆ ಫ್ಯಾಮಿಲಿನೂ ಆರೋಗ್ಯವಂತರು. ಅಷ್ಟೇ ಅಲ್ಲ,
ನಮ್ಮ ಸಮಾಜನೂ ಆರೋಗ್ಯವಂತರಾಗಿರ್ಬೇಕು. ಅಷ್ಟೇ ಅಲ್ಲ, ನಮ್ಮ ಊರು, ನಮ್ಮ ರಾಜ್ಯ, ನಮ್ಮ ದೇಶ, ಇಡೀ ಜಗತ್ತು ಎಲ್ಲ ಆರೋಗ್ಯವಂತರಾಗಿರ್ಬೇಕು ಅಂತ ಹೇಳಿ ನೋಡ್ರಿ, ಯಾವುದೇ ಅಡ್ವರ್ಟೈಸ್ಮೆಂಟ್ ಯಾವುದೇ ಇರಲಾರ್ದೇನೆ ಕನಿಷ್ಠ ಇಷ್ಟಂದ್ರೆ ಹೆಚ್ಚು 200ಕ್ಕಿಂತ ಹೆಚ್ಚು ದೇಶಗಳಲ್ಲಿ ಇದೆಲ್ಲ ಮನೆ ಮಾತಾಗ್ತಾ ಇರೋದು ಅನ್ನೋದು ಇದು ಒಂದು ಸಣ್ಣ ಮಾತಲ್ಲ. ಸೊ ರಿಯಲಿ ಹ್ಯಾಟ್ಸ್ ಆಫ್ ಟು DXN ಪ್ರಾಡಕ್ಟ್ಸ್. ಯಾಕಂದರೆ ಇದರಲ್ಲೇ ಅಷ್ಟು ಗಟ್ಸ್ ಇರೋದ್ರಿಂದಾನೇ ಇಷ್ಟೆಲ್ಲ ಫಾಸ್ಟ್ ಆಗಿ ಮೂವ್ಮೆಂಟ್ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಯಾರು ಇದು ಯೂಸ್ ಮಾಡಿದವರು ಇದರಿಂದ ಯಾವುದು ಕೆಟ್ಟದಾಗಿತ್ತಂತ ಯಾರೂ ಹೇಳಿಲ್ಲ, ವಿನಃ ಇದರಿಂದ ನಮಗೆ ಇದಿಷ್ಟು ಚಲೋ ಅನುಭವ ಆಗ್ಯದ್ರಿ, ಇದಿಷ್ಟು ನಮಗೆ ಬೆನಿಫಿಟ್ ಆಗ್ಯದ್ರಿ ಅಂತ ಹೇಳಿದವರೇ ಜಾಸ್ತಿ. ಮೊದಲೇನಂತಂದ್ರೆ ನಾನು ಒಂದು ಮಾತು ಹೇಳಿಕ್ಕೆ ಇಷ್ಟಪಡ್ತೀನಿ. ಮೊದಲು ಹಿಂದಿಯಲ್ಲಿ ಹೇಳ್ತಿದ್ರು 10 ಬಿಮಾರಿ ಏಕ್ ಇಲಾಜ್ ಅಂತ ಹೇಳ್ತಿದ್ರು. ಬಟ್ ಈಗ ಏನಂತಂದ್ರೆ ಬರ್ತಾ ಬರ್ತಾ ಈಗ ನಾವು ಒಂದು ಕೆಮ್ಮಿಗಂತನ ಹೋಗ್ಲಿ ಅಥವಾ ಒಂದು ನೆಗಡಿಗಂತನ ಹೋಗ್ರಿ, ಅವ್ರು ಮತ್ತೊಂದು 10 ಗುಳಿಗೆ ಬರ್ದಿರ್ತಾರೆ ರೀ, 10 ಪ್ರಿಸ್ಕ್ರಿಪ್ಷನ್ಸ್ ಕೊಟ್ಟಿರ್ತಾರೆ. ಸೊ ಹಾಗಾಗಿದ್ಮೇಲೆ ಈಗ ನಮ್ಮ DXN ಮತ್ತೆ ಹಳೆದಕ್ಕೆ ಬಂತ್ರಿ. ಏನಂತಂದ್ರೆ 10 ಬಿಮಾರಿ ಏಕ್ ಇಲಾಜ್, ದಟ್ ಈಸ್ ಗ್ಯಾನೋಡರ್ಮ. ಸೊ ರಿಯಲಿ ಈ ಗ್ಯಾನೋಡರ್ಮ ಒಂದು ನಮ್ಮ ಜೊತೆಲಿದ್ರೆ ಸಾಕು, ನಮ್ಮ ಹೆಲ್ತ್ ಬ್ಯಾಂಕ್ ನಮ್ಮ ಜೊತೆ ಇದ್ದಂಗನ ಅಂತ ಹೇಳಿ ಇಷ್ಟಪಡ್ತೀನಿ. ಮೇಡಮ್ ಅವ್ರ, ತಾವು ಈ ಟೆಸ್ಟಿಮೋನಿಯಲ್ ಒಂದು ಹೇಳ್ತಿದ್ರಿ, ಸ್ಟೂಡೆಂಟಿಗೇನೋ ಇಲ್ಲಿ ಮುಖದ ಮೇಲೆ ಗುಳ್ಳೆ ಆಗಿರ್ತಾವು, ಅದೆಲ್ಲ ಸ್ವಲ್ಪ ಕಂಟ್ರೋಲ್ ಆಯ್ತು, ಕಡಿಮೆ ಆಯ್ತು ಅಂತ ಹೇಳ್ಕೊಂಡು ದಯವಿಟ್ಟು ಅದೊಂದು 2 ನಿಮಿಷನಾಗ ಹೇಳಿ ಸರ್. ಪ್ಲೀಸ್. ಓಕೆ ಸರ್, ನನಗೆ ಯಾವುದೇ ಟೆಸ್ಟಿಮೋನಿ ಹೇಳಲಿಕ್ಕೆ ನನಗೆ ತುಂಬ ಗರ್ವ ಅನ್ನಿಸ್ತದೆ ಸರ್, ರಿಯಲಿ ಪ್ರೌಡ್ ಆಫ್. ಯಾಕಂದ್ರೆ ಈಗ ಆರೋಗ್ಯವಂತರ ನಾನು ಅದೇ ಹೇಳಿದೆ, ಬ್ಲೆಸ್ಸಿಂಗ್ಸ್ ಸಿಗ್ತಾವೆ ಇದರಲ್ಲಿ ಅಂತ ಹೇಳಿ. ನಮ್ಮಲ್ಲೇ ಆ್ಯಕ್ಚುಲಿ ನನ್ನೊಂದು ಗುಡ್ ಟೆಸ್ಟಿಮೋನಿಯಲ್ ಏನಂದರೆ, ನಾನು ಜಾಯಿನ್ ಆದಾಗ ನಾನು ಆ್ಯಸ್ ಅ ಟೀಚರ್ ನವೋದಯ ಕ್ಲಾಸಲ್ಲಿ ನಾನು ಟೀಚಿಂಗ್ ಮಾಡ್ತಿದ್ದೆ. ಸೊ ಅಲ್ಲೇ ಒಬ್ಬ ಹುಡುಗಿ ಏನಂತಂದ್ರೆ ಆಕೆ ಡೈಲಿ ಊಟದ ಟೈಮಲ್ಲೇ ನನ್ನ ಕಡೆ ಬರೋಳು, ಕೂಡೋಳು, ಮೇಡಮ್ ನನಗೆ ಸ್ವಲ್ಪ ಇವತ್ತು ಸಾರು ಖಾರ ಅನ್ನಿಸ್ಲಿಕ್ಕತ್ತದ್ರಿ, ನನಗೆ ಪಲ್ಯ ಖಾರ ಅನ್ನಿಸ್ಲಿಕ್ಕತ್ತದ್ರಿ, ಅದು ನಾನು ಚೆಲ್ಲಿ ಬಿಟ್ರೆ ಸರ್ ಬೈತಾರ, ಹೆಂಗೆ ಮಾಡಲಿ ರೀ ಮೇಡಮ್, ನಿಮ್ಮ ಕಡೆ ಸ್ವಲ್ಪ ಮಜ್ಜಿಗೆ ಮೊಸರು ಇದ್ರೆ ಕೊಡ್ರಿ ಅಂತ ಹೇಳೋಳು. ಸೊ ಹಾಗಿದ್ದಾಗ ನಾನು 1-2 ದಿವಸ 3-4 ದಿವಸ ಆಕೆಗೆ ಸ್ವಲ್ಪ ಮಜ್ಜಿಗೆ ಅಥವಾ ಮೊಸರು ಕೊಡ್ತಿದ್ದೆ. ಸ್ವಲ್ಪ ಏನೋ ಆಕೆಗೆ ಸ್ವಲ್ಪ ಊಟ ಹೋಗ್ತಿತ್ತು. ಬಟ್ ಆಮೇಲೆ ಏನಂತಂದರೆ ನನಗೆ ತಡಿಲಿಕ್ಕಾಗಿಲ್ಲ. ನಾನು ಅವ್ರ ಪೇರೆಂಟ್ಸಿಗೆ ಕಾಲ್ ಮಾಡಿ ಕೇಳಿದೆ. ಅವ್ರ ಮದರ್ ಏನಂದರು, ನನಗೆ ಮೂಲವ್ಯಾಧಿ ಇದ್ದಿತ್ತು ರೀ, ನಾನು ಆಪ್ರೇಷನ್ ಮಾಡಿಕೊಂಡೆ. ಅದೇ ರೀತಿ ನಮ್ಮ ಹುಡುಗಿಗೂ 5th ಸ್ಟ್ಯಾಂಡರ್ಡ್ ಹುಡುಗಿರಿ ಆಕೆ, ನಮ್ಮ ಹುಡುಗಿಗೂ ಮೂಲವ್ಯಾಧಿ ಆಪ್ರೇಷನ್ ಅದ ರೀ, 2 ತಿಂಗಳ ನಂತರ ಡಾಕ್ಟರ್ ಹೇಳ್ಯಾರ. ಸೊ ಅದು ಆಗಿಬಿಟ್ಟು ಏನಂತಂದ್ರೆ ನಾವು ಒಂದು 2 ತಿಂಗಳು ಹಿಂಗೆ ಸ್ವಲ್ಪ ಇದು ಮಾಡಲಿರಿ, ಆಮೇಲೆ ಆಪ್ರೇಷನ್ ಮಾಡಿಸ್ತೀವಿ ನಾವು ಆಕೆಗೆ ಅಂತಂದ್ರು. ಸೊ ಅದನ್ನೇ ನಾನು ಕೇಳ್ಕೊಂಡ್ಬಿಟ್ಟು ನಾನು ನಮ್ಮ ಮೇಡಮ್ ಅವ್ರಿಗೆ ಬಂದು ಹೇಳಿದೆ, ಮೇಡಮ್ ನಮ್ಮ DXNಲ್ಲೇ ಮೂಲವ್ಯಾಧಿ ಅಂತ ಹೇಳಿಗತ್ತಾರೆ ರೀ, ಅಲ್ಸರ್ ಆಗಿದೆ ಆಕೆಗೆ, ಬಾಯಲ್ಲೆಲ್ಲ ಗುಳ್ಳಿ, ಊಟ ಮಾಡೋಂಗಿಲ್ಲ ಆಕೆ ಹುಡುಗಿಗೆ, ನಮಗಿಂಥದ್ದು ಏನಾದರೂ ಸೊಲ್ಯೂಷನ್ ಇದೆಯಾ ಅಂತ ಕೇಳಿದಾಗ ನಮ್ಮ ಮೇಡಮ್ ಶೈಲಾ ಶೆಟ್ಟಿ ಮೇಡಮ್ ಅವ್ರು ಏನಂದ್ರು, ನೀವು ಜಸ್ಟ್ ಇದು ಪೇಸ್ಟ್ ತೊಗೊಂಡು ಹೋಗಿ ಕೊಟ್ಬಿಡು ಅವರಿಗೆ ಅಂತಂದರು. ನನಗೂ ಬಿಲೀವ್ ಆಗಿದ್ದಲ್ಲ, ಬಿಕಾಸ್ ನಾನು ಫಸ್ಟ್ ಟೈಮ್ ಜಾಯ್ನ್ ಆಗಿದ್ದು, ನನಗೆ ಟೆಸ್ಟಿಮೋನಿಯಲ್ ಇಷ್ಟು ಇದು ಅನ್ನೋದು ಗೊತ್ತಿದ್ದಿಲ್ಲ. ಅವ್ರು ಜಸ್ಟ್ ಈ ಕೋಕೋಜಿ ಪ್ಲಸ್ ಅದಲ್ಲ, ಗ್ಯಾನೋಜಿ ಪ್ಲಸ್, ಈ ಪೇಸ್ಟನ್ನು ತೊಗೊಂಡು ಹೋಗಿ 2 ಪೇಸ್ಟನ್ನು ತೊಗೊಂಡು ಹೋಗಿ ಕೊಡು ಅಂತಂದ್ರೆ ಅವರು. ಏನು ಫಸ್ಟ್ ಮಾರ್ನಿಂಗ್ ಈವ್ನಿಂಗ್ 2 ಟೈಮ್ ಆಕೆ ಬ್ರಷ್ ಮಾಡಬೇಕು, ಆಮೇಲೆ ಮತ್ತೊಂದು ಪೇಸ್ಟ್ ಎಲ್ಲಿ ನೋವು ಆಗ್ಲಿಕ್ಕತ್ತದ ಅಥವಾ ಎಲ್ಲಿ ಇದು ಉರಿ ಆಗ್ತದೆ ಅಲ್ಲೇ ಹಚ್ಲಿಕ್ಕೆ ಅಂತ ಹೇಳಿ. ನಾನು ಫಸ್ಟ್ ಟೈಮ್ ಅಲ್ಲ 2ನೇ ಸಾರಿ ಮತ್ತೊಂದು ಸಾರಿ ಕೇಳಿದೆ ಮೇಡಮ್ ಅವರಿಗೆ, ಮೇಡಮ್ ಪೇಸ್ಟ್ ತೊಗೊಂಡು ಕೊಡಬೇಕಾ ಅಂತ ಹೇಳಿ, ಯಾಕಂದ್ರೆ ನನಗೂ ಬಿಲೀವ್ ಇರಲಿಲ್ಲ. ಬಟ್ ಯಾವಾಗ ನಾನು ತೊಗೊಂಡು ಹೋಗಿ ಕೊಟ್ಟೆ, ಸೊ ಅವ್ರಿಗೆ ಏನಂತಾರೆ ವಿದಿನ್ 8 ಡೇಸ್ ಒಳಗೆ ಅಲ್ಸರ್ ಪ್ರಾಬ್ಲಮ್ ಎಲ್ಲ ಕಡಿಮೆ ಆಗ್ಲಿಕ್ಕತ್ತು. ಆಮೇಲೆ ನೆಕ್ಸ್ಟ್ ಒಂದು 12 ದಿವಸಿಗೆ ನನಗೆ ಉರಿನೂ ಕಡಿಮೆ ಆಗ್ಯದ್ರಿ, ಎಲ್ಲ ಚಲೋ ಊಟ ಮಾಡ್ಲಿಕ್ಕತ್ತೀನಿ ನಾನು ಅಂತ. ಮತ್ತು 15 ದಿವಸಲ್ಲೇ ಕಂಪ್ಲೀಟ್ ಆಕಿಲ್ಲಿ ಏನದಂದ್ರೆ ಮೂಲವ್ಯಾಧಿದು ಸೊಲ್ಯೂಷನ್ ಆಯ್ತು. ಸೊ ರಿಯಲಿ ನಾನು ಮೇಡಮ್ ಅವ್ರಿಗೆ ಬಂದು ಖುಷಿಯಾಗಿ ಹೇಳಿದೆ, ಮೇಡಮ್ ಇದು ಹಿಂಗಾತು ನೋಡ್ರಿ ಅಂತ ಹೇಳಿ. ಮತ್ತು ನೆಕ್ಸ್ಟ್ ಡೇ ಅವ್ರ ಮದರ್ದು ಕಾಲ್ ಬಂತು ನನಗೆ, ಮೇಡಮ್ ನಾವು ಆಪ್ರೇಷನ್ಗೆ ರೆಡಿ ಇದ್ದೀವಿ, ನಾವು ಮೂಲವ್ಯಾಧಿ ಆಪ್ರೇಷನ್ಗೆ ರೆಡಿ ಇದ್ವಿ, ಬಟ್ ನೀವು ಏನು ತಂದು ಕೊಟ್ಟಿದ್ರು ಆಕೆಗೆ ಏನೋ, ಬಿಕಾಸ್ ಅವರು ಇಲ್ಲಿ ಇರಲಿಲ್ಲ, ಜಸ್ಟ್ ಅವ್ರ ಪೇಸ್ಟ್ ನಾನು ಟೀಚರ್ ಅಂತ ಹೇಳಿ ಅಷ್ಟೇ ಅವ್ರು ಬಿಲೀವ್ ಮಾಡಿದ್ದು, ನಾನು ಮೇಡಮ್ ಅವ್ರು ಹೇಳಂತ ಅಷ್ಟೇ ಬಿಲೀವ್ ಮಾಡಿದ್ದೆ, ಬಟ್ ಪ್ರಾಡಕ್ಟ್ ಮೇಲೆ ಬಿಲೀವ್ ಆಗಿದ್ದಿಲ್ಲ. ಬಟ್ ಈ ಒಂದು ಮಿರಾಕಲ್ ರಿಸಲ್ಟ್ ಏನು ಬಂತು ಅಂದರೆ ಮೂಲವ್ಯಾಧಿ ಆಪ್ರೇಷನ್ ತಡೀತು. ಸೊ ಇದು ರಿಯಲಿ ಒಂದು ವಂಡರ್ಫುಲ್ ಪ್ರಾಡಕ್ಟ್ ನಮ್ಮಲ್ಲಿದೆ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್.